ನಮಸ್ತೆ ಸ್ನೇಹಿತರೆ, ದೈವಕಥಾ ವಾಹಿನಿಗೆ ಆತ್ಮೀಯವಾದ ಸ್ವಾಗತ. ಎಲ್ಲರಿಗೂ ಶುಭ ಬುಧವಾರದ ಶುಭಾಶಯಗಳು. ಈ ದಿನ ನಾವು ಬುದ್ಧಿ, ಜ್ಞಾನ ಮತ್ತು ವಿಘ್ನ ನಿವಾರಕನಾದ ಗಣೇಶನ ಒಂದು ಸುಂದರ ಕಥೆಯನ್ನು ಕೇಳೋಣ. ಈ ಕಥೆಯು ನಮಗೆ ಜೀವನದ ಕಷ್ಟಗಳನ್ನು ಮೀರಿ ಶುದ್ಧ ಮನಸ್ಸಿನಿಂದ ಕಾರ್ಯ ಮಾಡಿದರೆ ದೈವಿಕ ಸಹಾಯ ಹೇಗೆ ಸಿಗುತ್ತದೆ ಎಂಬುದನ್ನು ಕಲಿಸುತ್ತದೆ. ಒಂದಾನೊಂದು ಕಾಲದಲ್ಲಿ ದೂರದ ಹಳ್ಳಿಯೊಂದರಲ್ಲಿ ಮಧು ಎಂಬ ಬಡ ಕುಶಲಕರ್ಮಿಯೊಬ್ಬನಿದ್ದ. ಅವನು ಮಣ್ಣಿನ ಗಣೇಶ ವಿಗ್ರಹಗಳನ್ನು ತಯಾರಿಸಿ ಮಾರುತ್ತಿದ್ದನು. ಅವನ ಕಲೆ ಅಷ್ಟು ಸುಂದರವಾಗಿತ್ತು. ಅವನ ಕೈಯಿಂದ ಮೂಡಿದ ಪ್ರತಿ ಗಣೇಶನ ವಿಗ್ರಹವು ಜೀವಂತವಾಗಿ ಕಾಣಿಸುತ್ತಿತ್ತು. ಆದರೆ ಮಧುವಿನ ಬದುಕು ಕಷ್ಟಗಳಿಂದ ಕೂಡಿತ್ತು. ಅವನು ಮಾಡಿದ ವಿಗ್ರಹಗಳು ಅಷ್ಟು ಸುಂದರವಾಗಿದ್ದರೂ ಅವುಗಳನ್ನು ಕೊಳ್ಳಲು ಯಾರೂ ಬರುತ್ತಿರಲಿಲ್ಲ. ಅವನ ಬಳಿ ಸಾಕಷ್ಟು ಹಣವಿರಲಿಲ್ಲ. ಕುಟುಂಬದ ನಿರ್ವಹಣೆಗೂ ಕಷ್ಟಪಡುತ್ತಿದ್ದನು. ದಿನ ಕಳೆದಂತೆ ಅವನ ಮನಸ್ಸಿನಲ್ಲಿ ನಿರಾಶೆ ಮನೆ ಮಾಡಿತು. ಒಂದು ಬುಧವಾರದ ದಿನ ಹತ್ತಿರದ ದೇವಸ್ಥಾನದಲ್ಲಿ ಗಣೇಶನ ವಿಶೇಷ ಪೂಜೆ ನಡೆಯುತ್ತಿತ್ತು. ಮಧು ಕೂಡ ದೇವಸ್ಥಾನಕ್ಕೆ ಹೋದ. ಆ ದಿನ ಅವನು ನಿರ್ಮಿಸಿದ ಕೊನೆಯ ಗಣೇಶ ವಿಗ್ರಹವನ್ನು ತನ್ನೊಂದಿಗೆ ತೆಗೆದುಕೊಂಡು ಹೋಗಿದ್ದನು. ದೇವಸ್ಥಾನದ ಹೊರಗೆ ಅವನ ಬಳಿ ಭಿಕ್ಷೆ ಕೇಳಲು ಬಂದ ವೃದ್ಧ ಭಿಕ್ಷುಕಿಯೊಬ್ಬಳು ಮಧು ಬೇಸರವಾದ ಮುಖ ನೋಡಿ ಕಾರಣ ಕೇಳಿದಳು. ಮಧು ತನ್ನ ಪರಿಸ್ಥಿತಿಯನ್ನು ವಿವರಿಸಿದಾಗ ವೃದ್ಧೆಯು ನಕ್ಕಳು. ಮಗನೇ, ನೀನು ಮಾಡಿದ ವಿಗ್ರಹಗಳಲ್ಲಿ ಒಂದು ಜೀವವಿಲ್ಲ ಎಂದು ಯಾರು ಹೇಳಿದರು? ನಿನ್ನ ಶುದ್ಧ ಮನಸ್ಸು ಮತ್ತು ಭಕ್ತಿ ಆ ವಿಗ್ರಹಗಳಿಗೆ ಜೀವ ತುಂಬಿವೆ. ಹಣಕ್ಕಾಗಿ ಆಸೆ ಪಡುವುದನ್ನು ಬಿಟ್ಟು ನಿನ್ನ ಕಲೆಯನ್ನು ದೇವರಿಗೆ ಅರ್ಪಿಸು. ಅದರಿಂದ ನಿನಗೆ ಎಲ್ಲವೂ ಸಿಗುತ್ತದೆ ಎಂದಳು. ವೃದ್ಧೆಯ ಮಾತುಗಳಿಂದ ಪ್ರೇರಿತನಾದ ಮಧು ತನ್ನ ಬಳಿ ಇದ್ದ ವಿಗ್ರಹವನ್ನು ದೇವಸ್ಥಾನದ ಒಳಗೆ ತೆಗೆದುಕೊಂಡು ಹೋಗಿ ಗಣೇಶನ ಮುಂದಿಟ್ಟ. ಹಣ ಅಥವಾ ಪ್ರತಿಫಲ ಆಸೆಯಿಲ್ಲದೆ ಕೇವಲ ತನ್ನ ಭಕ್ತಿಯನ್ನು ತೋರಿಸಲು ಆ ವಿಗ್ರಹವನ್ನು ಶುದ್ಧ ಮನಸ್ಸಿನಿಂದ ಅರ್ಪಿಸಿದ. ಅಚ್ಚರಿ ಎಂದರೆ ಆ ಕ್ಷಣದಲ್ಲಿ ದೇವಸ್ಥಾನದ ಅರ್ಚಕರು ಬಂದು ಆ ವಿಗ್ರಹದ ಸೌಂದರ್ಯವನ್ನು ಕಂಡು ಮಂತ್ರಮುಗ್ಧರಾದರು. ಅವರು ಮಧುವನ್ನು ಕರೆದು, ಇದು ಸಾಮಾನ್ಯ ವಿಗ್ರಹವಲ್ಲ, ಇದರಲ್ಲಿ ಒಂದು ದೈವಿಕ ಶಕ್ತಿ ಇದೆ. ಈ ವಿಗ್ರಹವನ್ನು ನಮ್ಮ ದೇವಸ್ಥಾನದಲ್ಲಿ ಪ್ರಧಾನ ಮೂರ್ತಿಯನ್ನಾಗಿ ಪ್ರತಿಷ್ಠಾಪಿಸುತ್ತೇವೆ ಎಂದು ಹೇಳಿದರು. ಆ ದಿನದ ನಂತರ ಮಧುವಿನ ಅದೃಷ್ಟ ಬದಲಾಯಿತು. ಜನರು ಅವನ ಬಳಿ ಹೊಸ ವಿಗ್ರಹಗಳನ್ನು ಮಾಡಿಸಲು ಬರಲಾರಂಭಿಸಿದರು. ಅವನು ಶ್ರೀಮಂತನಾದ. ಆದರೆ ಮಧು ಎಂದಿಗೂ ತನ್ನ ಶುದ್ಧ ಭಕ್ತಿಯನ್ನು ಮರೆಯಲಿಲ್ಲ. ಅವನು ಗಳಿಸಿದ ಹಣವನ್ನು ಬಡವರಿಗೆ ಸಹಾಯ ಮಾಡಲು ಬಳಸಿದ. ಆ ವೃದ್ಧೆ ಯಾರು ಎಂದು ಮಧು ಹುಡುಕಿದಾಗ ಆಕೆ ಗಣೇಶನ ಆಶೀರ್ವಾದದ ಪ್ರತೀಕ ಎಂದು ತಿಳಿಯಿತು. ಪರಿಶುದ್ಧ ಮನಸ್ಸಿನಿಂದ ಭಕ್ತಿ ಅರ್ಪಿಸಿದವರಿಗೆ ಗಣೇಶ ತಾನಾಗಿಯೇ ಸಹಾಯ ಮಾಡಲು ಬರುತ್ತಾನೆ ಎಂಬುದು ಈ ಕಥೆಯ ನೀತಿ. ಹಾಗಾಗಿ ಆತ್ಮೀಯರೇ, ಕಷ್ಟಗಳು ಬಂದಾಗ ಬೇಸರ ಪಡದೆ ಶುದ್ಧ ಮನಸ್ಸಿನಿಂದ ದೇವರನ್ನು ಸ್ಮರಿಸಿ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿ. ಗಣೇಶನು ನಿಮ್ಮ ವಿಘ್ನಗಳನ್ನು ನಿವಾರಿಸಿ ಸುಖ ಶಾಂತಿಯನ್ನು ನೀಡಲಿ. ಎಲ್ಲರಿಗೂ ಮತ್ತೊಮ್ಮೆ ಶುಭ ಬುಧವಾರ ಎಂದು ಹೇಳುತ್ತಾ ಇಂದಿನ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ. ಗಣೇಶನ ಈ ಕಥೆಯನ್ನು ನಿಮ್ಮ ಕುಟುಂಬದವರಿಗೂ ಮತ್ತು ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು.